ಕ್ಯಾಬಿನೆಟ್ ಕಗ್ಗಂಟು ಬಗೆಹರಿಯುವ ಹಂತಕ್ಕೆ ಬಂದು ತಲುಪಿದೆ. ಸಚಿವರ ಲಿಸ್ಟ್ನೊಂದಿಗೆ ದೆಹಲಿಯನ್ನ ತಲುಪಿದೆ ಕಾಂಗ್ರೆಸ್. ತ್ರಿಮೂರ್ತಿಗಳು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸತಕ್ಕಂಥ ಸಾಧ್ಯತೆ ಇದೆ. ಹೈಕಮಾಂಡ್ ಒಪ್ಪಿದ್ರೆ ಸಚಿವರ ಪಟ್ಟಿಗೆ ಇವತ್ತೇ ಅಂತಿಮ ಮುದ್ರೆ ಬೀಳುತ್ತೆ. ಸಿಎಂ ಡಿಕೆಶಿಗೂ ಮೊದಲೇ ಒಂದು ಕಡೆ ಸಚಿವಾಕಾಂಕ್ಷಿಗಳು ದೆಹಲಿಯನ್ನ ತಲುಪಿದ್ದಾರೆ. ಈಗ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಒಂದಿಷ್ಟು ಶಾಸಕರು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಾರೆ, ವಾಪಸ್ ಬರಬೇಕಾದ್ರೆ ಒಂದು ಪಟ್ಟಿಯನ್ನು ತಗೊಂಡ್ಬರ್ತಾರೆ, ಅಧಿಕೃತವಾಗಿ ಆದೇಶ ಹೊರಡಿಸ್ತಾರೆ, ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇರೋ ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಸಚಿವಾಕಾಂಕ್ಷಿಗಳು ಮೊದಲೇ ಹೋಗಿ ನಾಯಕರುಗಳನ್ನು ಭೇಟಿಯಾಗಿ ಒಂದು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ನನಗೂ ಕೂಡ ಒಂದು ಅವಕಾಶ ಕೊಡಿ, ನಾನು ಕೂಡ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಈಗ ಒಂದಿಷ್ಟು ಸಚಿವರು ಹೋಗಿರತಕ್ಕಂಥದ್ದು, ಅಂದರೆ ಸಚಿವಾಕಾಂಕ್ಷಿಗಳು ಹೋಗಿರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. RV ದೇಶಪಾಂಡೆ ಅವರು ಈಗ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಯಾರಿಗೆ ಮಣೆ ಹಾಕಬಹುದು ಹೈಕಮಾಂಡ್ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇದೆ. ಸೊ ಇವತ್ತೇ ಮುದ್ರೆ ಆಗ್ತಾರಾ? ಇವತ್ತು DK ಶಿವಕುಮಾರ್ ಅವರು ವಾಪಸ್ ಆಗ್ತಾರಾ? ಕಾದ್ ನೋಡ್ಬೇಕು.